ಇವತ್ತು ನಾವು ಸುದ್ದಿಗೋಷ್ಠಿಯನ್ನ ಕರೆದಿದ್ದ ಉದ್ದೇಶ ಇಷ್ಟು. ನಮ್ಮ ನಾಯಕರು ಮಾಜಿ ಶಾಸಕರು ಅಂತ ವಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಮೊನ್ನೆ ಮೈಸೂರಿನ ಆರ್ಗೇಟ್ ಮುಂದೆ ಬೂದುಗುಂಬಳಕಾಯಿ ಹೊಡೆ ಚಳವಳಿ ಮಾಡಿ ಬಂದ್ ಮಾಡಬೇಕು ಅಂತೇಳಿ ಹೇಳಿದ್ರು. ಅವ್ರು ಬಂದು ಕೊಟ್ಟಿದ್ದು ಸರಿ, ಕರೆ ಕೊಟ್ಟಿದ್ದು ಯಾವಾಗ ಬಂದು ಕರೆ ಕೊಟ್ಟಿದ್ರು? ನಮ್ಮ ಕಬಿನಿ, ಆರಂಗಿ, ಹೇಮಾವತಿ ಮತ್ತೆ ಇದು ಕೃಷ್ಣಸಾಗರ 4 ಜಲಾಶಯಗಳ ನೀರ್ಲಿಲ್ಲ. ಎಲ್ಲ ಕೆರೆಗಳು ಇದು ಅಣೆಕಟ್ಟುಗಳು ಬತ್ತಿದ್ದು. ರೈತರ ನೀರನ್ನ ಕುಡಿಯುವ ನೀರು ಇಲ್ಲದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡ್ತಾ ಇತ್ತು ಸರ್ಕಾರ. ಯಾರು? ಕಾವೇರಿ ವಾಟರ್ ಮ್ಯಾನೇಜಿಂಗ್ ಬೋರ್ಡ್ ಅಂದ್ರೆ ನೀರು ನಿಯಂತ್ರಣ ಮಂಡಳಿ ಆದೇಶದ ಮೇಲೆಗೆ ಅವತ್ತು ಬಂದು ಕೊಟ್ಟಿದ್ದು ಸರಿ. ಯಾವಾಗ ಬಂದ್ ಮಾಡ್ಬೇಕು ಅಂದ್ರೆ ಮೇಕೆದಾಟು ಯೋಜನೆಯ ಅದಾಗದೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಕಟ್ಟ ಕಡೆಯ ಅಸ್ತ್ರವಾಗಿ ಬಂದನ್ನ ಇಟ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಬಂದ್ ಬೇಡ ಅಂತೇಳಿ ನಮ್ಮ ಮೈಸೂರಿನ ವ್ಯಾಪಾರಸ್ಥರು, ವಿವಿಧ ಕೈಗಾರಿಕೋದ್ಯಮಗಳು ನಾವು ಕೇಳಿದಾಗ ಹೇಳಿದ್ರು. ಅದನ್ನ ಬಂದಕ್ಕೆ ಬದಲಾಗಿ ನಾವು ಹೋರಾಟ ಮಾಡ್ತೀವಿ, ಚಳವಳಿ ಮಾಡ್ತೀವಿ. ಬಂದ್ಗೆ ಎಲ್ಲಿ ಹೋರಾಟ ಮಾಡ್ತೀವಿ? ಮೈಸೂರಿನ ಕಾಡಾ ಕಚೇರಿ ಅಂದ್ರೆ ನೀರಾವರಿ ಕಚೇರಿ ಇದೆ. ಆ ನೀರಾವರಿ ಕಚೇರಿ ಮುಂದೆ ಯಾಕೆ ಮಾಡ್ಬೇಕು ಅಂದ್ರೆ ಅದು ಕೃಷ್ಣಸಾಗರ ಮತ್ತೆ ಕಬಿನಿ, ಹೇಮಾವತಿ, ಆರಂಗಿ 4 ಜಲಾಶಯಗಳಿಗೆ ಅವರೇ ಕಬಿನಿಯ ಮುಖ್ಯಸ್ಥರು. ಯಾರು? ಕಬಿನಿ ಮುಖ್ಯ ಅಭಿಯಂತರಿದ್ದಾರಲ್ಲ, ಅವರೇ ಮುಖ್ಯಸ್ಥರು. ಆದ್ರಿಂದ ಅವರ ಕಚೇರಿ ಮುಂದೆ ನಾವು ಮೇಕೆದಾಟು ಯೋಜನೆ ಜಾರಿಯಾಗಬೇಕು. ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತಾ ಇದೀವಿ. ನೀವು ಯಾವುದೇ ಬಿಟ್ಟಿ ಭಾಗ್ಯ ಯೋಜನೆಗಳಿಗಿಂತ ಇದನ್ನ ಮೊದಲು ಜಾರಿ ಮಾಡಿ. ಬಂಡೆ ಸರ್ಕಾರ ಅಂತಿದ್ರಿ, ಇವತ್ತು ಬಂಡೆ ರೀತಿ ನಿಂತ್ಕೊಳ್ಳಿ. ಈ ಸುಪ್ರೀಂ ಕೋರ್ಟ್ ಹೇಳಿದೆ, ಕೇಂದ್ರ ಸರ್ಕಾರ ಅನುಮತಿ ಕೊಡ್ತೀವಿ ಅಂತ ಹೇಳಿದೆ. ಏನ್ DPR ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊನ್ನೆ ಸರ್ವಪಕ್ಷ ಸಭೆಯಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವರು, ಸೋಮಣ್ಣವರು ಎಲ್ಲರೂ ಹೇಳಿದ್ದಾರೆ ನಾವು ನಿಂತ್ಕೊಂಡು ಕೊಡಿಸ್ತೀವಿ ಅಂತ ಹೇಳಿ. ಪ್ರಹ್ಲಾದ್ ಜೋಶಿ ಅವರು ಸಹ ಹೇಳಿದ್ದಾರೆ. ಆದ್ರಿಂದ ನೀವು DPR ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ ಸಲ್ಲಿಸಿ ಈ ಕೂಡಲೇ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಳ್ಳಿ ಅಂತ ಹೇಳ್ಕೊಂಡು ಒತ್ತಾಯ ಮಾಡಿ ಸಲುವಾಗಿ ನಾವು 13ನೇ ತಾರೀಕು ಕಾಡಾ ಕಚೇರಿ ಮುಂದೆ ಒತ್ತಾಯ ಮಾಡ್ತೀವಿ. ರೈತರ ನಾಲೆಗಳಿಗೆ ನೀರು ಹರಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ.